ಹಲೋ ಆತ್ಮೀಯರೇ, ನಮಸ್ತೆ. ಬನ್ನಿ, ಈ ದಿವಸ ಧ್ಯಾನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಧ್ಯಾನ ಅಂದರೆ ಏನು? ಧ್ಯಾನವನ್ನು ಯಾವ ರೀತಿ ಮಾಡಬೇಕು? ಹೇಗೆ ಮಾಡಬೇಕು? ಇದರಿಂದ ಪ್ರಯೋಜನಗಳೇನು ಎಂಬುದನ್ನು ನಾವು ಸರಳವಾಗಿ ತಿಳಿದುಕೊಳ್ಳೋಣ. ಧ್ಯಾನ ಅಂದರೆ ಒಂದು ವಿಷಯದ ಬಗ್ಗೆ ನಾವು ಚಿಂತನೆ ಮಾಡುವುದು. ಅದು ನಮ್ಮ ಉಸಿರಾಟವಾಗಿರ್ಬೋದು, ನಮ್ಮ ಹೃದಯ ಬಡಿತವಾಗಿರ್ಬೋದು. ಯಾವುದೇ ಒಂದು ವಸ್ತುವಿನ ಮೇಲೆ ನಾವು ಚಿಂತನೆಯನ್ನು ಮಾಡಿದಾಗ ಅದು ಧ್ಯಾನವಾಗುತ್ತದೆ. ಉದಾಹರಣೆ ಹೇಳೋದಾದರೆ, ನಾವು ನಿದ್ರೆ ಮಾಡಬೇಕಂದ್ರೆ ಒಂದು 10 ನಿಮಿಷ ಮಲ್ಕೊಂಡ ಮೇಲೆ ನಮಗೆ ನಿದ್ರೆ ತಾನಾಗಿಯೇ ಬರುತ್ತದೆ. ಧ್ಯಾನ ಅಂದರೆ ನಮ್ಮ ದೇಹವನ್ನು ಒಂದು ಕಡೆ ಕೂಡಿಸುವುದು. ಅಂದರೆ ನಾವು ಕೂತು ಕಣ್ಣು ಮುಚ್ಚಿ ಧ್ಯಾನ ಮಾಡುವುದು. ನಾವು ಕೂತು ಕಣ್ಣು ಮುಚ್ಚಿದಾಗ ಅದು ಧ್ಯಾನದ ಸ್ಥಿತಿಯಲ್ಲಿ ಬರುತ್ತದೆ. ನಾವು ಧ್ಯಾನಕ್ಕೆ ಕಣ್ಣು ಮುಚ್ಚಿ ಕುಳಿತಾಗ ನಮಗೆ ಯಾವುದ್ಯಾವುದೋ ಆಲೋಚನೆಗಳು, ನಮಗೆ ಚಿಂತನೆಗಳು ಬರ್ತವೆ. ನಮ್ಮ ದೇಹವನ್ನು ಒಂದು ಕಡೆ ಕೂಡಿಸ್ಬೇಕಷ್ಟೆ. ಒಂದು ದಿನಕ್ಕೆ 24 ತಾಸಿದ್ರೆ ಒಂದೊಂದು ನಿಮಿಷ ತಗೊಂಡ್ರೆ 24 ನಿಮಿಷ ನಾವು ಒಂದು ಕಡೆ ಕೂಡಬೇಕು, ಕಣ್ಣು ಮುಚ್ಚಿ ಕೂಡಬೇಕು. ಅದೇ ಧ್ಯಾನ. ಅದು ತಾನಾಗೇ ಬರುತ್ತೆ. ಈ ಆಲೋಚನೆಗಳು ಇವೆಲ್ಲವನ್ನು ನಾವು ತಡೆಯೋದಕ್ಕೆ ಧ್ಯಾನವನ್ನು ಮಾಡಬೇಕು. 24 ನಿಮಿಷಗಳಲ್ಲಿ ನಾವು ಕನಿಷ್ಠ 10 ನಿಮಿಷ ನಾವು ನಮ್ಮ ಮನಸ್ಸನ್ನು ಕೂಡಿಸೋದಕ್ಕೆ ಟೈಮ್ ಹಿಡಿಯುತ್ತೆ. ತದನಂತರ ನಾವು ಆಲೋಚನೆಗಳನ್ನು ಮಾಡದೆ ನಮ್ಮ ಉಸಿರಾಟದ ಮೇಲೆ, ಉಸಿರಿನ ಬಗ್ಗೆ ನಾವು ಅದನ್ನು ನೆನೆಸ್ಕೊಳ್ತಾ ನಾವು ಧ್ಯಾನವನ್ನು ಮಾಡಬೇಕು. ಉಸಿರಾಟವು ದೀರ್ಘವಾಗಿ, ನಿಧಾನವಾಗಿ ನಾವು ಅದಕ್ಕೆ ನಮ್ಮ ಮನಸ್ಸನ್ನು ಕೊಟ್ಟು ನಾವು ಉಸಿರಾಟದ ಕಡೆಗೆ ಧ್ಯಾನವನ್ನು ಮಾಡಬೇಕು. ನಾವು ಧ್ಯಾನವನ್ನು ಯಾವ ಸಮಯದಲ್ಲಿ ಮಾಡಿದರೆ ಸೂಕ್ತ ಅನ್ನೋದಕ್ಕೆ, ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಧ್ಯಾನವನ್ನು ಮಾಡಿದಾಗ ಹೆಚ್ಚು ಲಾಭದಾಯಕವಾಗುತ್ತದೆ. ಬೆಳಗಿನ ಜಾವ 3:30ರಿಂದ 6 ಗಂಟೆವರೆಗೆ ನಾವು ಮಾಡಿದಾಗ ನಮ್ಮ ಧ್ಯಾನದ ಸ್ಥಿತಿ ಉತ್ತಮವಾಗಿರುತ್ತದೆ. ಧ್ಯಾನವನ್ನು ಯಾರು ಬೇಕಾದರೂ ನಾವು ಮಾಡಬಹುದು. ಧ್ಯಾನಕ್ಕೆ ಇಂತಿಷ್ಟೇ ವಯಸ್ಸು, ಇಂತಿಷ್ಟೇ ಇಲ್ಲ. ಯಾರು ಬೇಕಾದರೂ, ಯಾವುದೇ ಕಾಯಿಲೆ ಇದ್ದರೂ ಸಹ ನಾವು ಧ್ಯಾನವನ್ನು ಮಾಡಬೇಕು. ವಿಶೇಷವಾಗಿ ಮಕ್ಕಳು ಧ್ಯಾನವನ್ನು ಮಾಡಿದಾಗ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ನಾವು ಒಂದು ಕಡೆ ಕೂತಾಗ ನಮ್ಮ ಆಲೋಚನೆಗಳು ವಿಚಿತ್ರವಾಗಿ ಬರ್ತಾ ಇರ್ತವೆ. ಅದನ್ನು ನಿಲ್ಲಿಸಿ ಉಸಿರಾಟದ ಕಡೆಗೆ ನಮ್ಮ ಧ್ಯಾನವನ್ನು, ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗಬೇಕು. ನಮ್ಮ ಮನಸ್ಸನ್ನು ಉಸಿರಾಟದ ಕಡೆ ನಾವು ತೆಗೆದುಕೊಂಡು ಹೋದಾಗ ನಮ್ಮ ಮನಸ್ಸು ಪ್ರತಿರೋಧಿಸಲು ಪ್ರಾರಂಭಿಸುತ್ತದೆ ದೇಹದ ಮೂಲಕ. ನಾವು ಕುಳಿತಾಗ ನಮಗೆ ಕೈ ತಿಂಡಿ, ಮೂಗು ತಿಂಡಿ, ಕಿವಿ ಹತ್ರ ಒಂದು ಸ್ವಲ್ಪ ನೊರಕೆ ಬರೋದು ಪ್ರಾರಂಭವಾಗುತ್ತದೆ. ನಮ್ಮ ಉಸಿರಾಟದ ಕಡೆಗೆ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಶಾಂತ ರೀತಿಯಿಂದ ಕುಳಿತುಕೊಂಡಾಗ ಅದು ತಾನಾಗಿಯೇ ಧ್ಯಾನದ ಸ್ಥಿತಿಗೆ ಬರುತ್ತದೆ. ನಾವು ಧ್ಯಾನಕ್ಕೆ ಕುಳಿತು 10 ನಿಮಿಷದ ನಂತರ ನಮ್ಮ ಮನಸ್ಸು ಉನ್ನತ ಸ್ಥಿತಿಗೆ ಹೋಗುತ್ತದೆ. ನಾವು ಧ್ಯಾನಕ್ಕೆ ಕುಳಿತು 10 ನಿಮಿಷದ ನಂತರ ನಮಗೆ ಆಲ್ಫಾ ಸ್ಟೇಟ, ಥೀಟಾ ಸ್ಟೇಟಕ್ಕೆ ನಮ್ಮ ಮನಸ್ಸು ಲೀನವಾಗುತ್ತದೆ. ಇದರಿಂದ ನಾವು ಧ್ಯಾನದ ಅವಸ್ಥೆಯಲ್ಲಿ ಕುಳಿತುಕೊಳ್ಳುತ್ತೇವೆ. ನಮ್ಮ ಮನಸ್ಸು ಶಾಂತಿಯಾಗಿ, ನೆಮ್ಮದಿಯಾಗಿ ಇರಲು ಪ್ರಾರಂಭಿಸುತ್ತದೆ. ಧ್ಯಾನದ ಸ್ಥಿತಿ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿದೆ. ಮನುಷ್ಯನಿಗೆ ಶಾಂತಿ, ನೆಮ್ಮದಿ ಬೇಕು ಅಂದರೆ ನಾವು ಪ್ರತಿದಿನ ಧ್ಯಾನವನ್ನು ಮಾಡಬೇಕು. ನಮ್ಮ ವಯಸ್ಸಿಗೆ ತಕ್ಕಂತೆ ನಾವು ಧ್ಯಾನವನ್ನು ಮಾಡಬೇಕು. 10 ವರ್ಷ ಇದ್ದರೆ 10 ನಿಮಿಷ ಧ್ಯಾನ, 20 ವರ್ಷ ಇದ್ದರೆ 20 ನಿಮಿಷ ಧ್ಯಾನ,
30 ವರ್ಷ ಇದ್ದರೆ, 40 ವರ್ಷ ಇದ್ದರೆ, 50 ವರ್ಷ ಇದ್ದರೆ 50 ನಿಮಿಷ ಧ್ಯಾನವನ್ನು ಮಾಡಬೇಕು. ನಮ್ಮ ವಯಸ್ಸಿನ ಅನುಗುಣವಾಗಿ ನಾವು ಧ್ಯಾನವನ್ನು ಮಾಡಬೇಕು. ಇದರಿಂದ ನಮ್ಮ ಮನಸ್ಸು ಶಾಂತಿ ನೆಮ್ಮದಿಯಿಂದ ಇರುತ್ತದೆ. ನಮಗೆ ಯಾವುದೇ ಆಲೋಚನೆಗಳು ಬರುವುದಿಲ್ಲ. ನಾವು ಆಲೋಚನೆ ಚಿಂತನೆಗಳಿಂದ ನಮ್ಮ ಮನಸ್ಸು ಹದಗೆಟ್ಟು ನಮಗೆ ವಿವಿಧ ಕಾಯಿಲೆಗಳು ಬರುತ್ತವೆ. ಅದಕ್ಕೋಸ್ಕರ ನಾವು ಪ್ರತಿದಿನ ಧ್ಯಾನವನ್ನು ಮಾಡಬೇಕು. ಅದು ಪಿರಮಿಡ್ ಧ್ಯಾನವಾಗಿರ್ಬೋದು, ಎಲ್ಲಾದರೂ ಪ್ರಶಾಂತವಾದಂತಹ ನದಿ, ಕಾಡುಗಳಲ್ಲಿ, ಬೆಟ್ಟಗಳಲ್ಲಿ ನಾವು ಧ್ಯಾನವನ್ನು ಮಾಡಬೇಕು. ಧ್ಯಾನ ಅಂದರೆ ಏಕಾಗ್ರತೆ, ಕಾನ್ಸಂಟ್ರೇಷನ್ ಅಲ್ಲ. ನಾವು ಪ್ರತಿದಿನ ಹೇಗೆ ನಿದ್ದೆ ಮಾಡುತ್ತೇವೆ, ಅದು ನಿದ್ದೆ ತಾನಾಗೇ ಹೇಗೆ ಬರುತ್ತದೆ, ಅದೇ ರೀತಿಯಾಗಿ ನಾವು ಒಂದು 24 ನಿಮಿಷ ನಾವು ಕೂತಾಗ ನಾವು ಧ್ಯಾನದ ಸ್ಥಿತಿಗೆ ಬರುತ್ತೇವೆ. ಅದು ತಾನಾಗೇ ಧ್ಯಾನದ ಸ್ಥಿತಿಯನ್ನು ಹೊಂದುತ್ತದೆ. ನಾವು ನಮಗೆ ಮಾಡುವ ಮನಸ್ಸು ಶ್ರದ್ಧೆ ಇದ್ದರೆ ಮಾತ್ರ ನಾವು ಧ್ಯಾನವನ್ನು ಮಾಡೋದಕ್ಕೆ ಸಾಧ್ಯ. ನೆಮ್ಮದಿಗಾಗಿ ನಾವು ಪ್ರತಿದಿನ ಧ್ಯಾನವನ್ನು ಮಾಡಬೇಕು. ಇದು ನಮ್ಮ ಮನಸ್ಸಿನಲ್ಲಿ ಬರಬೇಕು. ಶ್ರದ್ಧೆಯಿಂದ, ಭಕ್ತಿಯಿಂದ ಈ ಧ್ಯಾನವನ್ನು ಮಾಡಿದರೆ ಮಾತ್ರ ನಾವು ಯೋಗಿಗಳು, ಧ್ಯಾನಿಗಳಾಗಿ ಶಾಂತಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ. ನಮ್ಮ ಮನಸ್ಸು ವಿಚಿತ್ರವಾಗಿ ಯಾವುದ್ಯಾವುದೋ ಆಲೋಚನೆಗಳನ್ನು ಪ್ರತಿದಿನ ಸಾಕಷ್ಟು ನೂರಾರು ಸಾವಿರಾರು ಆಲೋಚನೆಗಳನ್ನು ನಾವು ಮಾಡ್ತೇವೆ. ಇದರಿಂದ ದೂರ ಉಳಿಬೇಕಾದರೆ ನಾವು ಪ್ರತಿದಿನ ಧ್ಯಾನದ ಅವಶ್ಯಕತೆ ಇದೆ. ನಾವು ಪ್ರತಿದಿನ ಧ್ಯಾನವನ್ನು ಮಾಡೋಣ. ಈ ಧ್ಯಾನವು ನಿದ್ರೆ ಯಾವ ರೀತಿ ಬರುತ್ತದೆ ಅದೇ ರೀತಿ ನಾವು ಧ್ಯಾನವನ್ನು ಸಹ ಕುಳಿತುಕೊಳ್ಳುವುದೇ ನಾವು ಧ್ಯಾನ. ನಾವು ಕುಳಿತುಕೊಳ್ಳುವ ನಿರ್ಧಾರವನ್ನು ಮಾಡಬೇಕು. ಒಂದು ಪ್ರಶಾಂತವಾದ ಸ್ಥಳದಲ್ಲಿ ನಾವು ಕುಳಿತುಕೊಂಡು ಕಣ್ಣು ಮುಚ್ಚಿ ನಾವು ಧ್ಯಾನವನ್ನು ಮಾಡಿದಾಗ ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದೆ. ಈ ಶಾಂತಿ ನೆಮ್ಮದಿ ಎಲ್ಲಿ ದುಡ್ಡು ಕೊಟ್ಟರೆ ಎಲ್ಲೂ ಸಿಗೋದಿಲ್ಲ. ನಾವಾಗೆ ಅದನ್ನು ಬೆಳೆಸಿಕೊಳ್ಬೇಕು. ಒಂದು ಸರಿ ಧ್ಯಾನ ಮಾಡುವುದು ಹೇಗೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಧ್ಯಾನದ ಸ್ಥಿತಿಯಲ್ಲಿ ನಾವು ಪದ್ಮಾಸನ, ಸುಖಾಸನ, ವಜ್ರಾಸನ ಯಾವುದೇ ಸ್ಥಿತಿಯಲ್ಲಿ ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡು ನಾವು ಧ್ಯಾನವನ್ನು ಮಾಡೋಣ. ಧ್ಯಾನ ಮಾಡುವುದು ಹೇಗೆ ಅನ್ನೋದನ್ನು ನೋಡೋಣ. ಬೆನ್ನನ್ನು ನೇರವಾಗಿ ಮಾಡಿ, ಮನಸ್ಸನ್ನು ಶಾಂತಗೊಳಿಸಿ, ಕಣ್ಣನ್ನು ನಿಧಾನವಾಗಿ ಮುಚ್ಚಿ, ಚಿನ್ಮುದ್ರೆಯಲ್ಲಿ ನಾವು ಮುದ್ರೆಯನ್ನು ಹಾಕಿ ಮುಗುಳ್ನಗೆಯುತ್ತಾ ನಾವು ದೀರ್ಘವಾದ ಉಸಿರಾಟವನ್ನು ನಿಧಾನವಾಗಿ ಮಾಡೋಣ. ನಾವು ಪ್ರತಿದಿನ ನಮ್ಮ ವಯಸ್ಸಿಗೆ ತಕ್ಕಂತೆ ಅಷ್ಟಷ್ಟು ನಿಮಿಷ ನಾವು ಧ್ಯಾನವನ್ನು ಮಾಡೋಣ. ನಾವು ಪ್ರತಿದಿನ ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸು, ನಮ್ಮ ಮೆದುಳು ಶಾಂತವಾಗಿ ನಾವು ಮಾಡುವ ಕೆಲಸ ಕಾರ್ಯಗಳು ಏಕಾಗ್ರತೆಯಿಂದ ನಾವು ಮಾಡಲು ಅನುಕೂಲವಾಗುತ್ತದೆ. ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗೆ ಇದು ತುಂಬ ಅನುಕೂಲಕರವಾಗುತ್ತದೆ. ಶಾಲೆಗಳಲ್ಲಿ ಮಾಡಿದಂತಹ ಪಾಠ ಜ್ಞಾಪಕ ಶಕ್ತಿಯಾಗಿ ಉಳಿದುಕೊಳ್ಳುತ್ತದೆ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಈ ಧ್ಯಾನದ ರಹಸ್ಯವನ್ನು ಕಂಡುಹಿಡಿದಿದ್ದಾರೆ. ನಮ್ಮ ಋಷಿ ಮುನಿಗಳು 120-150 ವರ್ಷಗಳು ಬದುಕ್ತಾ ಇದ್ದರು. ಈ ಧ್ಯಾನದಿಂದ ಆಯುಷ್ಯ ವೃದ್ಧಿಯಾಗುತ್ತದೆ. ದೀರ್ಘ ಉಸಿರಾಟದಿಂದ ದೀರ್ಘ ಆಯುಷ್ಯವನ್ನು ಹೊಂದುತ್ತಾರೆ. ನಮ್ಮ ಋಷಿ ಮುನಿಗಳು ಕಾಡುಗಳಲ್ಲಿ, ಬೆಟ್ಟಗಳಲ್ಲಿ, ನದಿಗಳಲ್ಲಿ ಧ್ಯಾನವನ್ನು ಮಾಡಿ ನೂರಾರು ಕಾಲವ ಜೀವನ ಮಾಡ್ತಾಯಿದ್ರು. 120-130 ವರ್ಷಗಳನ್ನು ಬದುಕಿ ಬಾಳಿ ಮಾರ್ಗದರ್ಶಿಗಳಾಗಿ ನಮಗೆ ಕೆಲವು ಋಷಿಮುನಿಗಳು
ನಮಗೆ ಸಾಕ್ಷಿಗಳಾಗಿದೆ. ಈ ಧ್ಯಾನದಿಂದ ನಮಗೆ ಬಿ ಪಿ, ಶುಗರ್ ಇಂತಹ ಕಾಯಿಲೆಗಳನ್ನು ನಿವಾರಿಸುವಂತಹ ಶಕ್ತಿ ಇದೆ. ನಾವು ಪ್ರತಿದಿನ ಧ್ಯಾನವನ್ನು ಮಾಡೋಣ, ನಮ್ಮ ಮನಸ್ಸನ್ನು ಶಾಂತಗೊಳಿಸೋಣ. ನಮ್ಮ ಮನಸ್ಸಿನ ಶಾಂತಿಗೆ, ದೇಹದ ವಿಶ್ರಾಂತಿಗೆ ಧ್ಯಾನವು ಅತ್ಯಂತ ಅವಶ್ಯಕವಾಗಿದೆ. ಉಸಿರಾಟವು ಮನುಷ್ಯನಿಗೆ ಅತ್ಯಂತ ಪ್ರಮುಖವಾದುದು. ಈ ಉಸಿರಾಟವೇ ನಮಗೆ ದೇವರು ಇದ್ದಾಗೆ. ಈ ಉಸಿರಾಟವನ್ನು ನಾವು ಪ್ರತಿದಿನ ಗಮನಿಸಿದಾಗ ನಮ್ಮ ಆಯುಷ್ಯ ಹೆಚ್ಚಾಗುತ್ತದೆ. ನಾವು ಪ್ರತಿದಿನ ಧ್ಯಾನವನ್ನು ಮಾಡೋಣ, ಶಾಂತಿ ನೆಮ್ಮದಿಯಿಂದ ಜೀವನವನ್ನು ಮಾಡೋಣ. ನಮಸ್ತೆ.